ವೆಲ್ಕಮ್ ಬ್ಯಾಕ್ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಈ ಸುದ್ದಿಯನ್ನು ನೀವು ಲುಮಿನೋಸ್ ಸ್ಟುಡಿಯೋದಿಂದ ನೋಡ್ತಾ ಇದ್ದೀರಿ. ನಾನು ಹೇಳ್ತಾ ಇದ್ದೆ, ನರೇಂದ್ರ ಮೋದಿ ಅವರು ಈ ಬಾರಿ ಅಧಿಕಾರಕ್ಕೆ ಬಂದಿದ್ದಾರೆ. ಆದರೆ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರಲ್ವಾ, ಒಂದೇ ದೇಶ ಒಂದೇ ಕಾನೂನು, ಆಮೇಲೆ ಒಂದೇ ದೇಶ ಒಂದೇ ಚುನಾವಣೆ, ಆಮೇಲೆ POKನ ನಾವು ವಶಕ್ಕೆ ಪಡ್ಕೋತೀವಿ. ಇದೆಲ್ಲ ಆಗತ್ತಾ? ನೋಡಿ, ಏನೆಲ್ಲ ಆಯಿತು. POK ವಶಕ್ಕೆ ಪಡೆಯೋದು ಭಾಳ ದೊಡ್ಡ ಒಂದು ಇಶ್ಯೂ ಆಗಿತ್ತು. ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ. ಓಕೆ, ಮೂರನೇ ಬಾರಿ ಅಧಿಕಾರಕ್ಕೆ ಬಂದರೆ ಎರಡನೇ ಬಾರಿ ಮಾಡಿದಷ್ಟು ಸಲೀಸಾಗಿ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳೋಕ್ಕಾಗತ್ತಾ ಅನ್ನುವಂಥದ್ದು ನಾವು ನೋಡಬೇಕಾಗಿರುವಂಥದ್ದು. ಬಹಳ ಮುಖ್ಯವಾಗಿ ಮೊನ್ನೆಯಿಂದ ಹೇಳ್ತಾ ಇದ್ರು, ಯಾಕೆಂದರೆ ಯೋಗಿ ಆದಿತ್ಯನಾಥ್ ಕೂಡ ಹೇಳ್ತಾ ಇದ್ರು. ಆಮೇಲೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್, ನಾವು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ, ಅವರು ಆಜಾದ್ ಕಾಶ್ಮೀರ, ಅಲ್ಲಿ ಗಲಾಟೆ ಶುರುವಾಗಿದೆ. POKನ ವಶಕ್ಕೆ ಪಡೆಯೋಕ್ಕಾಗತ್ತಾ? ಆ ಒಂದು ಪ್ಲಾನ್ ಇತ್ತು. ಪಾಕ್ಗೆ ನುಗ್ಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿತ್ತು ಭಾರತ ಸೇನೆ. ಈ ಬಾರಿ ಅಂತ ನಿರ್ಧಾರ ಕೈಗೊಳ್ಳಬೇಕು ಅಂದರೆ ಪಕ್ಕದವರ ಹತ್ರ ಕೇಳಬೇಕಾಗತ್ತಾ? ಗಡಿಯಲ್ಲಿ ಒಳನುಸುಳುವಿಕೆಗೆ ಬಹುತೇಕ ಬ್ರೇಕ್ ಬಿದ್ದಿತ್ತು ಮೋದಿ ಆಡಳಿತಾವಧಿಯಲ್ಲಿ. ಈಗ ಹಂಗಾಗತ್ತಾ? ಮೋದಿ 3.0 ಬಂದಿದ್ದಕ್ಕೆ POK ವಶಕ್ಕೆ ಪಡೆಯಬಹುದು ಅಂತೇಳಿ ಈವನ್ ಯೋಗಿ ಆದಿತ್ಯನಾಥ್ ಹೇಳಿದರು. ಅದಾಗತ್ತಾ? ಒಂದು ದೇಶ ಒಂದು ಚುನಾವಣೆ ಮತ್ತೊಂದು ದೊಡ್ಡ ಒಂದು ಆಸೆ ಅವರದ್ದಾಗಿತ್ತು. ಯಾಕೆಂದರೆ ಖರ್ಚು ವೆಚ್ಚ ಉಳಿಸೋದಕ್ಕೆ 400 ಸೀಟ್ ಗೆದ್ದರೆ ಒಂದು ದೇಶ ಒಂದು ಚುನಾವಣೆ ನಡೆಸಬಹುದು ಅಂತೇಳಿ ದೊಡ್ಡ, ನಾನು ಕೂಡ ಅದರ ಬಗ್ಗೆ ಹೇಳಿದ್ದೆ. ಅಂದರೆ ಒಂದು ವೇಳೆ 5 ವರ್ಷ ಆಗಿದೆ ಚುನಾವಣೆ, 1 ವರ್ಷ ಮುಂದುವರಿಸೋದು, ಅಥವಾ ಯಾವುದಾದ್ರೂ 4 ವರ್ಷ ಆಗಿದ್ದಷ್ಟೇ 1 ವರ್ಷ ಹಿಂದಕ್ಕೆ ತರೋದು. ಈ ಥರ ವಿಧಾನಸಭೆ ಮತ್ತು ಲೋಕಸಭೆಗೆ ಒಂದೇ ಸಲ ಚುನಾವಣೆ ಮಾಡೋದು ಅಂತಿತ್ತು. ದುಡ್ಡು ಉಳಿಯುತ್ತೆ ಅಂತ 2029 ಮೊದಲೇ ಕಾನೂನು ಜಾರಿಗೆ ಮೋದಿ ತರಬಹುದಿತ್ತು. ಈಗಾಗಲೇ ಕೋವಿಂದ್ ನೇತೃತ್ವ ಸಮಿತಿ ವರದಿ ನೀಡಿದೆ. ನಾನು ಹೇಳಿದ್ನಲ್ಲ ಕೋವಿಂದ್. ಓಕೆ, ಇನ್ನು ಕ್ಷೇತ್ರಗಳ ಮರುಹಂಚಿಕೆ ಆಗಬೇಕಾಗತ್ತೆ, ಕ್ಷೇತ್ರ ಮರು ವಿಂಗಡಣೆ ಆಗುತ್ತೆ. ಜೊತೆಗೆ ಲೋಕಸಭೆ ಸೀಟ್ಗಳ ಡಿಲಿಮಿಟೇಷನ್ ಆಗೋದು, ಅದು ಆಗಲೇಬೇಕಾಗತ್ತೆ. ಅಂದರೆ ಈಗ 543 ಇದೆಯಲ್ಲ, ಅದು ಡಬಲ್ ಆಗುತ್ತೆ, 800 ತನಕ ಹೋಗುತ್ತೆ. ಅದಕ್ಕಾಗಿಯೇ ದೊಡ್ಡ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಂಸತ್ ಭವನವನ್ನು ಕಟ್ಟಿಸಿದ್ದಾರೆ. ಡಿಲಿಮಿಟೇಷನ್ ಆದಾಗ ಭಾರತದಲ್ಲಿ 743 ಲೋಕಸಭಾ ಸೀಟ್ಸ್ ಆಗಲಿದೆ. ಅಂದರೆ ಜನಸಂಖ್ಯೆಗೆ ಅನುಗುಣವಾಗಿ ಚೇಂಜ್ ಆಗ್ತಾ ಹೋಗುತ್ತೆ. ಅದರಲ್ಲೂ ಉತ್ತರ ಭಾರತಕ್ಕೆ ಹೆಚ್ಚಿನ ಸೀಟ್ ಸಿಗಲಿದೆ. ನಮ್ಮ ಕಡಿಮೆ ಉತ್ತರ ಪ್ರದೇಶದ 80 ಸೀಟ್ ಇದೆಯಲ್ಲ, ಅದು 122 ಸೀಟಾಗಿ ಬದಲಾಗುತ್ತೆ. ಬಿಹಾರದಲ್ಲಿ 40 ಸೀಟ್ ಬದಲು 70 ಸೀಟ್ ಆಗುತ್ತೆ. ಇದೆಲ್ಲವೂ ಕೂಡ ಮಧ್ಯಪ್ರದೇಶದಲ್ಲಿ 29 ಸೀಟ್ ಬದಲು 47 ಸೀಟ್ ಆಗುತ್ತೆ. ಇಲ್ಲೆಲ್ಲ BJPನ ಬರ್ತಾ ಇತ್ತು. ಅದು ಡಬಲ್ ಆದರೆ ವಿರೋಧ ಪಕ್ಷಗಳಿಗೆ ತಲೆನೋವಾಗಿತ್ತು. ಹಾಗಾಗಿ ಈ ಬಾರಿ ನರೇಂದ್ರ ಮೋದಿ ಅವರು ಪೂರ್ಣ ಪ್ರಮಾಣದಲ್ಲಿ ಬಂದಿಲ್ಲ ಅಂತೇಳಿ ಇಂಡಿ ಕೂಟ ಸಮಾಧಾನದಲ್ಲಿದೆ. ಮಹಾರಾಷ್ಟ್ರದಲ್ಲಿ 40 ಸೀಟ್ ಬದಲು 68 ಸೀಟ್ ಆಗುತ್ತೆ. ರಾಜಸ್ಥಾನದಲ್ಲಿ 25 ಸೀಟ್ ಬದಲು 44. ರಾಜಸ್ಥಾನದಲ್ಲಿ 25 ಅವರು ಗೆಲ್ತಾರೆ, 44 ಆದರೆ ಅವರೇ ಗೆಲ್ತಾರೆ. ಈ ಭಯ ಇತ್ತು ಇಂಡಿ ಕೂಟಕ್ಕೆ. ಗುಜರಾತ್ನಲ್ಲಿ 26 ಸೀಟ್ ಬದಲು 39 ಸೀಟ್ ಆಗುತ್ತೆ. 26 ಇದ್ದದ್ದು 39 ಅಂದರೆ 39 BJP. ಈ ಬಾರಿ ಒಂದೇನೋ ಬಂದಿದೆ. ಪಶ್ಚಿಮ ಬಂಗಾಳದಲ್ಲಿ ಸೀಟ್ಗಳ ಸಂಖ್ಯೆ ಯಥಾಸ್ಥಿತಿ ಇರಬಹುದು. ಆದ್ದರಿಂದ ಇದು ವಿರೋಧ ಪಕ್ಷಗಳು ಆತಂಕಕ್ಕೆ ಸಿಲುಕಿವೆ. ಯಾಕಂದರೆ ಆ ಭಾಗದಲ್ಲೆಲ್ಲ BJPನೇ ಬರ್ತಾ ಇತ್ತು. ನೀವಲ್ಲಿ ಸೀಟ್ ಜಾಸ್ತಿ ಮಾಡಿದರೆ ನಾವೇನಪ್ಪ ಮಾಡೋದು, ಬರೋದೇ ಇಲ್ಲ ಈ ಒಂದು 25 ವರ್ಷ ಅನ್ನೋಂಥ ಭಯ ಕಾಡುತ್ತೆ. ಹೊಸ ಸಂಸತ್ ಭವನ ಕೂಡ ಇದೇ ಆಧಾರದಲ್ಲಿ ಸಿದ್ಧವಾಗಿತ್ತು, ತುಂಬ MP ಗಳಾಗ್ತಾರೆ ಅಂತೇಳಿ. ಆಮೇಲೆ ಲೋಕಸಭೆಯಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಸೀಟ್ ಮೀಸಲು, ಅಂದರೆ 33% ಆಲ್ರೆಡಿ ಅಂಗೀಕಾರ ಆಗಿದೆ. ಇನ್ನೊಂದು ಬಹಳ ದೊಡ್ಡದು, ಏಕರೂಪ ನಾಗರಿಕ ಸಂಹಿತೆ ಜಾರಿ. ಕೆಲವು ರಾಜ್ಯಗಳಲ್ಲಿ ಜಾರಿಯಾಗಿದೆ. ಮೋದಿ ಏಕರೂಪ ನಾಗರಿಕ ಸಂಹಿತೆ ಜಾರಿ ಮಾಡ್ತಾರೆ ಪೂರ್ಣ ಪ್ರಮಾಣದಲ್ಲಿ ಬಂದರೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಆದರೆ ಇವಾಗ ಮಾಡೋಕ್ಕಾಗತ್ತಾ? ಆಗಲ್ಲ. ಏಕರೂಪ ನಾಗರಿಕ ಸಂಹಿತೆ BJP ಅಜೆಂಡಾದಲ್ಲಿದೆ. ಆದರೆ ಮಿತ್ರರು ಬಿಡಲಿಕ್ಕೆ ಸಾಧ್ಯ ಇಲ್ಲ. 2025ಕ್ಕೆ RSSಗೆ 100 ವರ್ಷ 100 ವರ್ಷ ಆಗುತ್ತೆ. 1925 ವಿಜಯದಶಮಿ ದಿವಸ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆ ಆಗುತ್ತೆ. 100ನೇ ವರ್ಷಕ್ಕೆ ಅವ್ರಿಗೊಂದು ಆಸೆ ಇತ್ತು, ಇಡೀ ದೇಶಾದ್ಯಂತ UCC ಬಿಲ್ ಜಾರಿ ಮಾಡೋದು. ಆದರೆ ನರೇಂದ್ರ ಮೋದಿ ಅವರ ಆಸೆ ಈಡೇರುತ್ತಾ ಗೊತ್ತಿಲ್ಲ. ಓಕೆ, ಈಗ ಸ್ವಲ್ಪ ರಾಜ್ಯಕ್ಕೆ ಬರೋಣ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು.
40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.